ಶಿವಮೊಗ್ಗ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ವಿಭಿನ್ನ ಪ್ರಯತ್ನ ಇದು. ನೋಡಿ, ಕೆಲವೊಂದಿಷ್ಟು ಕಡೆಗಳಲ್ಲಿ ಬಹಳ ಆಕರ್ಷಣೀಯವಾದಂತಹ ಗಮನ ಸೆಳೆಯುವಂತಹ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಅದು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ರೀತಿಯ ವಿಭಿನ್ನ ಪ್ರಯತ್ನ. ಪ್ಯಾಲೇಸ್ ರೀತಿಯಲ್ಲಿ ಮತದಾನ ಕೇಂದ್ರ ಸಿದ್ಧಗೊಂಡಿದೆ. ಆಕರ್ಷಣೆ ಅಂದರೆ ಜನರ ಗಮನ ಸೆಳೀಲಿ ಅಂತ ಹೇಳಿ ಮತದಾನದ ನಂತರ ರಾಜ ಸಿಂಹಾಸನದಲ್ಲಿ ಕುಳಿತುಕೊಳ್ಳೋಕೆ ಅವಕಾಶ ಇದೆ. ಸಿಂಹಾಸನದಲ್ಲಿ ಕುತ್ಕೋಬೋದು, ನೀವು ಫೋಟೋ ತೆಗೆದುಕೊಳ್ಬೋದು. ಸಿಂಹಾಸನದ ಮೇಲೆ ಕೂತ್ಕೊಂಡು ಒಂದು ಭರ್ಜರಿ ಪೋಸನ್ನು ಕೊಟ್ಟು ಪ್ರಾಚೀನ ಕಾಲದ ಉಡುಗೆ ತೊಟ್ಟ ಒಂದು ವಿಶೇಷವಾದಂತಹ ಮತಗಟ್ಟೆ ಇದು. ನೋಡಿ, ನಾವು ನೋಡ್ತಾ ಇದ್ದೀವಿ. ನೋಡಿ, ಯಾರಿವರು? ಚುನಾವಣಾ ಸಿಬ್ಬಂದಿ, ಚುನಾವಣಾಧಿಕಾರಿಗಳು. ನೋಡಿ, ಎಲ್ಲರೂ ಶಾಕು. ಏನ್ರಿ ಪಾತ್ರಧಾರಿಗಳು, ಯಾವುದೋ ನಾಟಕ ಕಂಪನಿ ಪಾತ್ರಧಾರಿಗಳು ಅಂತ ಅನ್ಕೊಂಡಿದ್ರು ಆರಂಭದಲ್ಲಿ ವೋಟ್ ಮಾಡ್ಲಿಕ್ಕೆ ಬಂದಂಥವ್ರು. ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ವೋಟಿಂಗು. ನೋಡಿ ನೋಡಿ, ಚುನಾವಣಾ ಅಧಿಕಾರಿಗಳು ಇವರು ವೋಟ್ ಮಾಡಿದಂಥವ್ರು ಅವಕಾಶ ಇದೆ ಇಲ್ಲಿ. ಈ ರೀತಿ ಪೋಸ್ ಕೊಟ್ಟು ನೋಡಿ ವೋಟ್ ಮಾಡಿದವರು ಇವರು. ನೋಡಿ, ತಮ್ಮ ಶಾಹಿ ತೋರಿಸ್ತಾ ಇದ್ದಾರೆ. ಸಿಂಹಾಸನದ ಮೇಲೆ ಕೂತ್ಕೊಂಡು ನೋಡಿ, ಅಲ್ಲಿ ಕಿರೀಟವನ್ನು ಹಾಕ್ಕೊಂಡು ಪೋಸ್ ಕೊಡ್ತಾ ಇದ್ದಾರೆ. ಬಹಳ ವಿಭಿನ್ನವಾಗಿ, ಬಹಳ ಆಕರ್ಷಣೆ ಇದೆ. ಎಲ್ಲರೂ ಸರತಿ ಸಾಲಲ್ಲಿ ಬಂದು ಫೋಟೋ ತೊಗೊಳಕ್ಕಾದ್ರೂ ವೋಟ್ ಮಾಡ್ಲಿಕ್ಕೆ ಬರಬೇಕು. ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಪ್ರಾಚೀನ ಕಾಲದ ಉಡುಗೆಗಳನ್ನು ತೊಟ್ಟಿದ್ದಾರೆ ನೋಡಿ. ಅಲ್ಲಿ ಮಂತ್ರಿ, ರಾಜ, ಅದರ ಜೊತೆಗೆ ಆಸ್ಥಾನದಲ್ಲಿ ಹೇಗೆಲ್ಲ ಇರ್ತಾ ಇತ್ತು ಒಂದು ರಾಜಾಡಳಿತದಲ್ಲಿ, ಆ ರೀತಿಯಾಗಿ ವಿಶೇಷವಾಗಿ ಅಲಂಕಾರ ಮಾಡ್ಕೊಂಡು ಬಂದು ಗಮನವನ್ನು ಸೆಳೆದಿದ್ದಾರೆ. ಜಿಲ್ಲಾ ಪಂಚಾಯತಿಯವರು ಈ ರೀತಿಯಾದಂಥ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಆರಂಭದಲ್ಲಿ ಶಾಕ್ ಆಗಿಬಿಟ್ರು. ಆಮೇಲೆ ಗೊತ್ತಾಯಿತು, ಓ, ಚುನಾವಣಾಧಿಕಾರಿಗಳ ಇದು ವಿಭಿನ್ನವಾದಂಥ ಕಾನ್ಸೆಪ್ಟಾ ಅಂತ. ನೋಡಿ, ಪ್ಯಾಲೇಸ್ ರೀತಿಯಲ್ಲಿ ಈಗ ಮತದಾನ ಕೇಂದ್ರ ರೆಡಿಯಾಗಿದೆ. ಎಲ್ಲರೂ ಕೂಡ ಅಷ್ಟೇ. ನೋಡಿ, ಎಲ್ಲರೂ ಯಾವ ಪೋಷಾಕನ್ನು ತೊಟ್ಟು ಬಂದಿದ್ದಾರೆ ನೋಡಿ. ರಾಣಿಯರ ಥರ ಕಾಣಿಸ್ತಾ ಇದ್ದಾರೆ ಅವರು. ರಾಜ, ಮಂತ್ರಿ ಈ ಥರ ಆ ಡ್ರೆಸ್ಗಳನ್ನು ಹಾಕ್ಕೊಂಡು ಒಂಥರ ಪ್ರಾಚೀನ ಕಾಲದ ಗತವೈಭವ ಮರುಕಳಿಸ್ತಾ ಇದೆಯೇನೋ ಅಂಥೇಳಿ ಬಹಳ ಖುಷಿಯಿಂದ, ಬಹಳ ಹುರುಪಿನಿಂದ ಚುನಾವಣಾ ಸಿಬ್ಬಂದಿ ಈಗ ತಮ್ಮ ಕರ್ತವ್ಯದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಓಟ್ ಮಾಡಿದಂಥವರು ಹೊರಗಡೆ ಬಂದು ಆ ಸಿಂಹಾಸನದ ಮೇಲೆ ಕೂತ್ಕೊಂಡು ಪೋಸನ್ನು ಕೊಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್, ಮೃಣಾಲ್ ಹೆಬ್ಬಾಳ್ಕರ್ ಬರ್ತಾ ಇದ್ದಾರೆ ನೋಡಿ. ಮತ್ತು ಚನ್ನರಾಜ ಹಟ್ಟಿಹೊಳಿ ಮತದಾನವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿ, ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್, MLC ಚನ್ನರಾಜ ಹಟ್ಟಿಹೊಳಿ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಬಂದಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡಬೇಕು ಅನ್ನುವಂಥ ಕರೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡ್ತಾ ಇದ್ದಾರೆ. ಬಹಳ ಜಿದ್ದಿ ಅಖಾಡ ಈ ಬಾರಿ ಬೆಳಗಾವಿ ಲೋಕ ಕದನ. ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್. ಎಲ್ಲ ಕಡೆಗಳಲ್ಲೂ ಕೂಡ 14 ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. 7 ಗಂಟೆಯಿಂದ ನಾವು ಗಮನಿಸ್ತಾ ಇದ್ದೀವಿ.